ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ನಾವು ಬ್ರೀಜಾ ವೆಹಿಕಲ್ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಇದು ಬಂದುಬಿಟ್ಟು ಚಂದಾಪುರದ ಟ್ರೂ ವ್ಯಾಲ್ಯೂ ಔಟ್ಲೆಟಲ್ಲಿದೆ. ಇದು 2018 ಮಾಡಲ್ ವಿಟಾರಾ ಬ್ರೀಜಾ VDI ವೇರಿಯಂಟು. ಸೊ ಇದು ನಿಮಗೆ 52,000 ಕಿಲೋಮೀಟ್ರ್ ಓಡಿದೆ ನಿಮಗೆ ವೆಹಿಕಲ್ಲು. ಸೊ ನಾನು ಈ ವೆಹಿಕಲ್ ಬಗ್ಗೆ ವಿಡಿಯೋ ಮಾಡ್ತಾ ಈ ವೆಹಿಕಲ್ಲು ಸ್ಕ್ರ್ಯಾಚಸ್ ಆಗಲಿ, ಡೆಂಟ್ಸ್ ಆಗಲಿ, ಇಲ್ಲ ಇಂಟೀರಿಯರ್ ಪೊಸಿಷನ್ ಆಗಲಿ ಯಾವ ಥರ ಇದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ವೆಹಿಕಲ್ ನೋಡಿಬಿಟ್ಟು ಒಂದು ಸಾರಿ ನಿಮ್ಗೆ ಓಕೆ ಆದರೆ ಚಂದಾಪುರ ಔಟ್ಲೆಟ್ಗೆ ವಿಸಿಟ್ ಮಾಡಿ ವೆಹಿಕಲ್ನ ನೋಡಿಬಿಟ್ಟು ತಗೊಂಡೋಗ್ಬೋದು. ಈಗ ನಿಮಗೆ ಇಯರ್ ಎಂಡ್ ಆಗಿರೋದ್ರಿಂದ ಸ್ಟಾಕ್ನ ಕ್ಲಿಯರ್ ಮಾಡ್ಬೇಕು ಅನ್ನೋದ್ರಿಂದ ಜಾಸ್ತಿ ಆಫರ್ ಡಿಸ್ಕೌಂಟ್ನ ಕೊಡಲಾಗುತ್ತೆ. ಸೊ ನೀವು ಒಂದು ಸರಿ ಇದು ಒಳ್ಳೆ ಟೈಮ್ ನಿಮಗೆ ವಿಸಿಟ್ ಮಾಡ್ಬೋದು. ಮಾರುತಿ ಸುಜುಕಿ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್. ಇದು ಬಂದುಬಿಟ್ಟು ನಿಮಗೆ ವಿಟಾರಾ ಬ್ರೀಜಾ VDI ಮೀನ್ಸ್ ವೇರಿಯಂಟ್ ಬಂದು ನಿಮಗೆ ಮಿಡ್ ವೇರಿಯಂಟ್. ಇದು ವೆಹಿಕಲ್ಲು ಡೀಸೆಲ್ ವೆಹಿಕಲ್. ಇದು ಮಾಡಲ್ಲು 2018 ಮಾಡಲ್ಲು. ಸೊ 2018 ಮಾಡಲ್ಲು ಡೀಸೆಲ್ ವೆಹಿಕಲ್ಲು. ಓನರು ಸಿಂಗಲ್ ಓನರ್ ಆಗಿದ್ದಾರೆ ಅಷ್ಟೇ. ಸೊ ಓಡಿರೋದು 51,400 ಕಿಲೋಮೀಟ್ರು ಓಡಿದೆ ಇದು ವೆಹಿಕಲ್, ಡೀಸೆಲ್ ವೆಹಿಕಲ್. ಸೊ ಪ್ರೈಸ್ ಬಂದು ನಿಮಗೆ 8,95,000 ಇದೆ. ಇದರ ಮೇಯ್ನ್ ಅಡ್ವಾಂಟೇಜಸ್ ಏನಂದರೆ ನಿಮಗೆ ಟ್ರೂ ವ್ಯಾಲ್ಯೂ ಇದಕ್ಕೆ 6 ತಿಂಗಳು ವಾರಂಟಿ ಕೊಡ್ತಾರೆ ಮತ್ತು 3 ಸರ್ವಿಸ್ ಫ್ರೀಯಾಗಿ ಕೊಡ್ತಾರೆ. ನೀವೀಗ ವೆಹಿಕಲ್ನ ಅಬ್ಸರ್ವ್ ಮಾಡ್ತಿದ್ದೀರಾ, ವೆಹಿಕಲ್ ಕಂಡೀಷನ್ ಯಾವ ಥರ ಇದೆ ಅಂತ ನಿಮಗೆ ಅಂದರೆ ಎಕ್ಸ್ಟೀರಿಯರ್ ಕಂಡೀಷನ್ನು ಗೊತ್ತಾಗಲಿಕ್ಕೆ ನೋಡಿ. ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ. ಸೊ ಅಂದರೆ ಮೇಜರ್ ಆಗಿರೋಂಥದ್ದು ಯಾವುದೂ ಇಲ್ಲ, ಚಿಕ್ಕದಾಗಿರೋದು ಯಾವುದೂ ಕಾಣಲ್ಲ. ಇದು SUV ವೆಹಿಕಲ್ಲು, ಸ್ವಲ್ಪ ಪ್ರೀಮಿಯಂ ಕ್ಲಾಸ್ ವೆಹಿಕಲ್ ಆಗಿರೋದ್ರಿಂದ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಒಳ್ಳೆ ಕಂಫರ್ಟಾಗಿ ಇರುತ್ತೆ ಡ್ರೈವಿಂಗ್ ಇದರಲ್ಲೂ. ಎಂಥ ರೋಡಲ್ಲೇ ಆಗಿರ್ಬೋದು, ಟ್ರಾಫಿಕ್ ರೋಡಲ್ಲೇ ಇರ್ಬೋದು, ನೀವು ಹೈವೇಯಲ್ಲೇ ಆಗ್ಬೋದು, ಮಡ್ ರೋಡಲ್ಲಿ ಅಲ್ಲೇ ಆಗಲಿ ನಮಗೆ ಎಲ್ಲ ಕಂಟ್ರೋಲಲ್ಲಿರುತ್ತೆ ನಮಗೆ ವೆಹಿಕಲ್ ಬಂದುಬಿಟ್ಟು. ಸೊ ದೊಡ್ಡದಾಗಿ ಸ್ಕ್ರ್ಯಾಚಸ್ ಆ ಥರ ಏನೂ ಆಗಲ್ಲ. ಸೊ ಇದು ನೋಡಿ, ನೀವು ರೇರಲ್ಲಿ ಆಲ್ಸೋ ನೋಡಿದ್ರೆ ಏನು ಸ್ಕ್ರ್ಯಾಚಸ್ ಡೆಂಟ್ಸ್ ಇಲ್ಲ. ಈ ವಿಂಡ್ಶೀಲ್ಡ್ ನೋಡಿ, ಕೆಲವೆಲ್ಲ ಚಿಕ್ಕದಾಗಿ ಚಿಪ್ಪಾಗಿರ್ತವೆ, ಆ ಥರ ಇರುತ್ತಲ್ಲ, ಆ ಥರ ಏನಿಲ್ಲ. ಫುಲ್ ನೀಟಾಗಿದೆ ಟಾಪಲ್ಲಿ. ಸೊ ಯಾವುದೇ ಸ್ಕ್ರ್ಯಾಚಸ್ ಡೆಂಟ್ಸು ಇಲ್ಲ, ಚೆನ್ನಾಗಿದೆ ವೆಹಿಕಲ್ ಔಟ್ರೋಡ್. ಸೊ ಈಗ ನಾವು ಲೆಫ್ಟ್ ಸೈಡು ವೆಹಿಕಲ್ನ ಅಬ್ಸರ್ವ್ ಮಾಡ್ಬೋದು. ಯಾವುದೇ ಸ್ಕ್ರ್ಯಾಚು ಡೆಂಟ್ಸು ಇಲ್ಲ. ಈ ಕಡೆ ಕೂಡ ನೀಟಾಗೇ ಇದೆ. ನೀವು ಗ್ಲಾಸಸ್ನ ಆಲ್ಸೋ ಅಬ್ಸರ್ವ್ ಮಾಡ್ಬೋದು, ಡೋರ್ ಗ್ಲಾಸಸ್ನ. ಅವನು ಏನು ಹೊಡೆದಿಲ್ಲ, ಏನು ಚೆನ್ನಾಗಿದೆ ವೆಹಿಕಲ್ಲೆಲ್ಲ. ಔಟರ್ ರೇರ್ ವ್ಯೂ ಮಿರರ್ಸ್ ಆಲ್ಸೋ ಚೆನ್ನಾಗಿದೆ. ಚಿಕ್ಕದಾಗಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಮಿರರ್. ಸೊ ಈಗ ಔಟರ್ ಬಾಡಿ ಫುಲ್ಲು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ನೀಟಾಗಿದೆ. ಅದು ಮೇಜರ್ ಸ್ಕ್ರ್ಯಾಚಸ್ಸು ಯಾವುದೂ ಇಲ್ಲ, ಚಿಕ್ಕದಾಗಿರೋ ಸ್ಕ್ರ್ಯಾಚಸ್ಸು ಆ ಥರ ಏನಿಲ್ಲ. ಈಗ ಹೆಡ್ ಲ್ಯಾಂಪ್ಸ್, ಡಬಲ್ ಹೆಡ್ ಲ್ಯಾಂಪ್ಸ್ ಇದೆ. ಈಗ ನೀಟಾಗಿ ಇದೆ, ಮೀನ್ಸ್ ಶೇಡು ಆಗಿರೋದು ಆ ಥರ ಏನಿಲ್ಲ, ಬ್ಲರ್ರು ಆ ಥರ ಏನಿಲ್ಲ, ಕ್ಲೀನಾಗಿ ಚೆನ್ನಾಗಿದೆ. ಫಾಗ್ ಲ್ಯಾಂಪ್ಗೆ ಆಪ್ಷನ್ ಕೊಟ್ಟಿದ್ದಾನೆ. ನಾವು ಲ್ಯಾಂಪ್ಸ್ ಒಂದು ಹಾಕ್ಸಿದ್ರೆ ಸಾಕು VDI ಆಗಿರೋದ್ರಿಂದ. ಸೊ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಸ್ಕ್ರ್ಯಾಚಸ್ ಇದೆ. ಇದು ಟರ್ನ್ ಇಂಡಿಕೇಟರ್, ಟರ್ನ್ ಲೈಟು. ಇದು ರೈಟ್ ಸೈಡ್ದು ಟರ್ನ್ ಲೈಟ್ಸು. ಈಗ ಟೈಲ್ ಲ್ಯಾಂಪ್ಸ್ ನೋಡೋಣ. ಟೈಲ್ ಲ್ಯಾಂಪ್ಸ್ ಆಲ್ಸೋ ನಿಮಗೆ ಕ್ಲಿಯರ್ ಆಗೇ ಇದ್ದಾವೆ, ಅದು ಸ್ಕ್ರ್ಯಾಚಸ್ಸು ಶೇಡ್ಸು ಇಲ್ಲ. ಲೆಫ್ಟ್ ಸೈಡ್ದ ಟೈಲ್ ಲ್ಯಾಂಪ್ ಕೂಡ ನಿಮಗೆ ಕ್ಲೀನಾಗೆ ಇದೆ. ಸೊ ಇವು ಬಂದುಬಿಟ್ಟು ನಿಮಗೆ ಸೆನ್ಸರ್ ಇದೆ ರೇರಲ್ಲಿ. ನೀವು ರಿವರ್ಸ್ ಹೋಗುವಾಗ ನಿಮಗೆ ಸೆನ್ಸರ್ಸ್ ಅವೈಲೇಬಲ್ ಇದೆ. ಕ್ಯಾಮ್ರಾ ಹಾಕ್ಸ್ಕೊಬೋದು ಬೇಕಂದರೆ, ಇದಕ್ಕೆ ಕ್ಯಾಮ್ರಾ ಇಲ್ಲ. ಸೊ ಸೆನ್ಸರ್ಸ್ ಇದ್ದರೂ ಓಕೆ, ಅದು ಸೆನ್ಸ್ ಮಾಡಿ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರುತ್ತೆ ಎಷ್ಟು ದೂರ ಇದೆ ಅಂತ. ಈಗ ಇಂಜಿನ್ ರೂಮ್ನ ನೋಡೋಣ. ಈಗ ಇದು ಬಂದುಬಿಟ್ಟು ನಿಮಗೆ ಇಂಜಿನ್ನು 1.5 ಲೀಟರ್ CC ಇಂಜಿನ್ ಇರುತ್ತೆ ನಿಮಗೆ ಇದು. ಸೊ SUV ಸೆಗ್ಮೆಂಟ್ ವೆಹಿಕಲ್ಲು, ಒಳ್ಳೆ ಪವರ್ಫುಲ್ ಇಂಜಿನ್ ಇರುತ್ತೆ. ನಿಮಗೆ ಮೈಲೇಜ್ ಬಂದುಬಿಟ್ಟು ನಿಮಗೆ 15ವರೆಗೂ ಮೈಲೇಜ್ ಬರುತ್ತೆ. ಸೊ ಇದು ಬೂಟ್ ಸ್ಪೇಸ್ನ ನೋಡೋಣ. ಬೂಟ್ ಸ್ಪೇಸ್ ಕೂಡ ನಿಮಗೆ ತುಂಬಾ ಇರುತ್ತೆ. ಸ್ಪೇರ್ ವೀಲ್, ಜಾಕ್, ಟೂಲ್ಸ್, ಒಳಗಡೆ
ಯಾವುದೇ ಸ್ಕ್ರ್ಯಾಚಸ್ ಇದು ರಸ್ಟಿಂಗ್ ಆ ಥರ ಇಲ್ಲದೆ ಕ್ಲೀನಾಗಿದೆ ಸ್ಪೇರ್. ಸೊ ಇದು ನಾವೀಗ ಟೋಟಲ್ ವೆಹಿಕಲ್ನ ಅಬ್ಸರ್ವ್ ಮಾಡಿದ್ವಿ. ಬ್ಯಾಕ್ ಸೈಡ್ ಸ್ಪೇಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಅಂಡರ್ ಚಾಸಿಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ, ಸೊ ಅಂಡರ್ ಚಾಸಿಸ್ ಆಲ್ಸೋ ಒಂದ್ಸರಿ ಅಬ್ಸರ್ವ್ ಮಾಡ್ಬೋದು. ಏನಾದರೂ ಹೋಗಿರ್ತವೆ ಆ ಥರ ಇರ್ತಾವಲ್ಲ ರಸ್ಟಿಂಗು ಆ ಥರ ಏನಿಲ್ಲ, ಫುಲ್ ನೀಟಾಗಿ ಇದೆ ವೆಹಿಕಲ್ ಬಂದುಬಿಟ್ಟು ನಿಮಗೆ ಅಂಡರ್ ಚಾಸಿಸಲ್ಲಿ. ನೆಕ್ಸ್ಟ್ ಟೈರ್ಸ್ ನೋಡಿ, ಟೈರ್ಸ್ ಕೂಡ ಚೆನ್ನಾಗೇ ಇದೆ. ಆಲ್ಮೋಸ್ಟು ನಿಮಗೆ 50 ಎಬೋನೇ ಇದೆ ಟೈರ್ಸ್, 50% ಎಬೋ. ಸೊ ಟೈರ್ಸ್ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಮೈನ್ ವೆಹಿಕಲ್ ಕಂಡೀಷನ್. ಟೈರ್ಸ್ ಹಾಕ್ಸ್ಕೊಂಡ್ರೆ ನಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಬಟ್ ಟೈರ್ಸು ಚೆನ್ನಾಗಿದೆ. ಇಂಟೀರಿಯರ್ ನೋಡೋಣ ಈಗ. ಡೋರ್ ಟ್ರಿಮ್ಮು ಇದು ನಿಮಗೆ ಲಾಕ್ಸ್ ಎಲ್ಲ ಇದೆ, ಚೈಲ್ಡ್ ಲಾಕ್ ಇದೆ ಮತ್ತು ಡೋರ್ ಲಾಕು ಇದೆ. ಇಂಟೀರಿಯರು, ಡ್ರೈವರ್ ಸೀಟು, ಡ್ರೈವರ್ ಸೀಟು, ಇದಕ್ಕೆ ಹೈಟ್ ಅಡ್ಜಸ್ಟ್ಮೆಂಟ್ ಇರೋಲ್ಲ, ಹಿಂಗೆ ಮೋಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಡ್ರೈವರ್ ಕಂಫರ್ಟ್ಗೆ ಸೀಟ್ ಸೇರಿಸ್ಕೊಳ್ಲಿಕ್ಕೆ ಅವೈಲೇಬಲ್ ಇರುತ್ತೆ. ಡಬಲ್ ಏರ್ ಬ್ಯಾಗ್ಸು ಅವೈಲೇಬಲ್ ಇರುತ್ತೆ. ಪವರ್ ಸ್ಟೇರಿಂಗ್ ಇರುತ್ತೆ ನಿಮಗೆ. ಮತ್ತು ABS EBD ಆಲ್ಸೋ ನಿಮಗೆ ಇದ್ದೇ ಇರುತ್ತೆ. ಡಿಸ್ಪ್ಲೇಯಲ್ಲಿ RPM, ಓಡೋಮೀಟ್ರು ಮತ್ತು ಮಿಕ್ಕಿದ್ದೆಲ್ಲ ಇನ್ಸ್ಟ್ರಕ್ಷನ್ಸು ಕೊಡುವಂಥದ್ದು ಅದು. ಮತ್ತು ಅಲ್ಲಿ ಡಿಸ್ಪ್ಲೇ ಅದು ಇದೆ, ಚಿಕ್ಕದಾಗಿರೋ ಡಿಸ್ಪ್ಲೇ ಮತ್ತು ಆಡಿಯೋ ಆಲ್ಸೋ ಇದೆ. ನಿಮಗೆ AC ವಿಂಡೋ ಆಪ್ಷನ್ಸ್ ಎಲ್ಲ ಇದೆ. ನೆಕ್ಸ್ಟ್ ಬಂದರೆ ನಿಮಗೆ USB ಚಾರ್ಜಿಂಗು ಅದಿದೆ. ರಿಮೋಟ್ ಆಲ್ಸೋ ಇದೆ ನಿಮಗೆ. ರಿಮೋಟಲ್ಲಿ ಆಪ್ಷನ್ಸು ಅವೈಲೇಬಲ್ ಇರುತ್ತೆ. ಸೊ ಅದು ರಿಮೋಟ್ ಕಂಟ್ರೋಲ್ ಇರುತ್ತೆ. ಮತ್ತು ಇದು ಗೇರ್ ನಾಬು ಚೆನ್ನಾಗಿದೆ. ಬ್ರೇಕ್, ಹ್ಯಾಂಡಲ್ ಬ್ರೇಕು, ವಾಟರ್ ಬಾಟಲ್ಸ್ಗೆ ಡ್ರೈವರ್ ಕಂಫರ್ಟ್ಗೋಸ್ಕರ ಅದು ಸ್ಪೇಸ್ ಕೊಡಲಾಗಿದೆ. ನೀವು ಡ್ಯಾಶ್ ಬೋರ್ಡ್ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಡ್ಯಾಶ್ ಬೋರ್ಡು, ಡಬಲ್ ಕೋಟೆಡ್ ಇದೆ. ಲೆಫ್ಟ್ ಸೈಡು ಡೋರ್ ಟ್ರಿಮ್, ಇದು ಪವರ್ ವಿಂಡೋಸೇ ಇರುತ್ತೆ ನಿಮಗೆ. ಡ್ರೆಸ್ಟ್ ಆಲ್ಸೋ ಅವೈಲೇಬಲ್ ಇದೆ. ಸೀಟಲ್ಲಿ ಲೆದರ್ ಸೀಟ್ಸ್ ಕವರ್ಸ್ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ. ಸನ್ವೈಸರ್ಸ್ನ ನೋಡ್ಬೋದು ನೀವೀಗ. ಡ್ರೈವರು ಡ್ರೈವರ್ಗೆ ಆಪೋಸಿಟ್ ಬರೋ ವೆಹಿಕಲ್ ಲೈಟ್ಸ್ ಕಣ್ಣಿಗೆ ಹೊಡಿಬಾರ್ದು ಅಂತ, ಡ್ರೈವಿಂಗ್ ಕಂಫರ್ಟ್ಗೆ ಆ್ಯಂಡ್ ಸೇಫ್ಟಿ ಆಲ್ಸೋ. ಅದು ನಾವೀಗ ರೇರಲ್ಲಿ ವೆಹಿಕಲ್ನ ನೋಡೋದಾದರೆ ಸ್ಪೇಷಿಯಸ್ ಆಗಿ ಇರುತ್ತೆ ನಿಮಗೆ. ಫುಲ್ ಸ್ಪೇಸ್ ಆಗಿ ಇರುತ್ತೆ ನಿಮಗೆ. ಬ್ಯಾಕ್ ಸೈಡಲ್ಲಿ ಆಲ್ಸೋ ಸೀಟ್ಸು 3 ಜನ ಆರಾಮಾಗಿ ಕೂತ್ಕೋಬೋದು. ಸೊ ನೀವು ರೇರಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಏನಾದರೂ ಥಿಂಗ್ಸ್ ಇಟ್ಕೊಳ್ಲಿಕ್ಕೆ ವಾಟರ್ ಬಾಟ್ಲು ಆ ಥರ ಅದಕ್ಕೂ ಸ್ಪೇಸ್ ಮಾಡಿಕೊಟ್ಟಿದ್ದಾನೆ. ಇವಾಗ ರೂಫ್ನ ಅಬ್ಸರ್ವ್ ಮಾಡ್ಬೋದು. ರೂಫ್ ಆಲ್ಸೋ ನೀಟಾಗೇ ಇದೆ, ಇಲ್ಲಿ ಕಿತ್ತೋಗಿರೋದು ಆ ಥರ ಏನಿಲ್ಲ. ಫುಲ್ ನೀಟಾಗಿ ರೂಫ್ ಆಲ್ಸೋ ಚೆನ್ನಾಗಿದೆ. ಸೊ ವೆಹಿಕಲ್ ಬಂದುಬಿಟ್ಟು ಇದು SUV ಸೆಗ್ಮೆಂಟ್ ವೆಹಿಕಲ್ಲು, ಒಳ್ಳೆ ಪವರ್ಫುಲ್ ಆಗಿರುತ್ತೆ. ನೀವು ಯಾವುದೇ ರೋಡಲ್ಲಾದರೂ ಹೋಗ್ಬೋದು. ಸ್ಪೋರ್ಟಿವ್ ಫೀಲಲ್ಲಿರೋವಂತಹ ಒಂದು ಪ್ರೀಮಿಯಂ ಕಾರು ಬ್ರೇಜಾ ಅನ್ನೋದು. ನಿಮ್ಗೆ 1.5 ಲೀಟ್ರ್ ಇಂಜಿನ್ ಇರುತ್ತೆ. ಒಳ್ಳೆ 15 ಕಿಲೋಮೀಟರ್ಸ್ವರೆಗೂ ಮೈಲೇಜ್ ಇರುತ್ತೆ. ಸೊ ಒಳ್ಳೆ ವೆಹಿಕಲ್ಲು ನಿಮಗೆ, SUV ವೆಹಿಕಲ್ಲು. ಸೊ ನಿಮಗೆ ಒಳ್ಳೆ ಪ್ಯಾಸೆಂಜರ್ಸ್ಗೂ ಚೆನ್ನಾಗಿರುತ್ತೆ, ಮತ್ತು ನೀವು ಹಳ್ಳಿಯಲ್ಲೂ ಓಡಿಸ್ಲಿಕ್ಕೂ ಇದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಒಳ್ಳೆ ವೆಹಿಕಲ್, ಇಂಥ ಒಳ್ಳೆ ವೆಹಿಕಲ್ ನಿಮಗೆ ಚಂದಾಪುರದ ಟ್ರೂ ವ್ಯಾಲಿ ಔಟ್ಲೆಟಲ್ಲಿ ಅವೈಲೇಬಲ್ ಇದೆ. ನೀವು ಒಂದ್ಸರಿ ವಿಸಿಟ್ ಮಾಡಿ. ಸೊ ನೋಡಿದ್ರಲ್ಲ, ವೆಹಿಕಲ್ ಬಂದುಬಿಟ್ಟು ಇದು ವಿಟಾರಾ ಬ್ರೀಜಾ. ನೀವು ವೀಡಿಯೋದಲ್ಲಿ ನೋಡಿರೋ ಥರನೇ ಇದೆ ವೆಹಿಕಲ್ಲು. ಎಲ್ಲ ಕ್ಲೀನಾಗಿ, ಯಾವುದೇ ದೊಡ್ಡದಾಗಿರೋಂಥ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ. ಸೊ ತುಂಬ ಕ್ಲೀನಾಗಿದೆ ವೆಹಿಕಲ್ ಬಂದುಬಿಟ್ಟು. ಇದು ಮೇನು VDI ವೆಹಿಕಲ್, ಅಂದರೆ ಡೀಸೆಲ್ ವೆಹಿಕಲ್. ಇದು ನಿಮಗೆ ಒಳ್ಳೆ ಸ್ಟ್ರಾಂಗ್ ಎನರ್ಜೆಟಿಕ್ ವೆಹಿಕಲ್ ಆಗಿರುತ್ತೆ. ಇದು ಬಂದುಬಿಟ್ಟು ನಿಮಗೆ SUV ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೋಡಲ್ಲಿ ಆಗ್ಬೋದು, ಯಾವುದೇ ಪ್ಲೇಸಲ್ಲಾದರೂ ಓಡಿಸ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಇದರಲ್ಲಿ ಮೇನ್ ಏನಂದರೆ ನಿಮಗೆ ವಾರಂಟಿ ಬರುತ್ತೆ, 6 ತಿಂಗಳು ವಾರಂಟಿ ಬರೋದ್ರಿಂದ ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ. ಸೊ ನೀವು ಪರ್ಫೆಕ್ಟಾಗಿರುತ್ತೆ ವೆಹಿಕಲಲ್ಲಿ, ಯಾವುದೇ ಅನುಮಾನ ಪಡೋಂಥ ವಿಷಯ ಇರೋಲ್ಲ ನಿಮಗೆ. ಸೊ 3 ಸರ್ವಿಸ್ನ ಆಲ್ಸೋ ನಿಮ್ಗೆ ಫ್ರೀಯಾಗಿ ಮಾಡಿಕೊಡ್ತಾರೆ, ಒಂದು ಇಲ್ಲಿ ಮಾಡಿಕೊಟ್ಟಾದಮೇಲೆ. ಸೊ ನಿಮಗೆ ಒಳ್ಳೆ ವೆಹಿಕಲ್ ಇದೆ, ಒಳ್ಳೆ ಪ್ರೈಸಲ್ಲಿದೆ. ನಿಮಗೆ ಪ್ರೈಸ್ ಡಿಸ್ಕೌಂಟ್ ಆಲ್ಸೋ ಈ ಟೈಮಲ್ಲಿ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ ಗಾಡಿನ ನೋಡ್ಬೋದು. ನಮಸ್ಕಾರ.